ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿರುವಂಥದ್ದು. ಯಾಕಂತಂದ್ರೆ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಘಟಾನುಘಟಿ ಸ್ಪರ್ಧಿಗಳೇ ಬಿಗ್ ಬಾಸ್ ಮನೆಯಲ್ಲಿ ಇರುವಂಥದ್ದು. ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆಯುತ್ತೆ, ಓಪನ್ ನಾಮಿನೇಷನ್ ಕೂಡ ನಡೆಯುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿರುವಂಥ ವಿಚಾರ ಚೈತ್ರಾ ಕುಂದಾಪುರ ಹಾಗೆ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನುವಂಥದ್ದು. ಬಟ್ ಇಲ್ಲ, ಅವರ ಬದಲಾಗಿ ಘಟಾನುಘಟಿ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ವಿಚಾರ ಹೊರಬೀಳ್ತಾ ಇದೆ. ವೀಕೆಂಡ್ ಬಂತು ಅಂತಂದ್ರೆ ಎಲಿಮಿನೇಷನ್ ಕಾವು ಹೆಚ್ಚಾಗುತ್ತೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತ ಕುತೂಹಲ ವೀಕ್ಷಕರಲ್ಲಿ ಮೂಡೋದಂತೂ ಸರ್ವೇ ಸಾಮಾನ್ಯ. ಈ ವಾರ ನಾಮಿನೇಷನ್ ಭಾರಿ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಸ್ನೇಹಿತರೆ. ಹಾಗಾದ್ರೆ ಯಾರು ಏನೋ ಇವೆಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ವಾರ ನಾಮಿನೇಷನ್ ಟಾಸ್ಕ್ ನಡೆದಿದೆ. ಗಿಲ್ಲಿ ನಟ, ರಜತ್, ಧ್ರುವಂತ್, ಅಶ್ವಿನಿ ಗೌಡ, ಸೂರಜ್ ನಾಮಿನೇಟ್ ಆಗಿದ್ರು. ಕಾವ್ಯ ಶೈವ, ಮಾಳು ನಿಪ್ನಾಳ್ ಅವರು ನಾಮಿನೇಟ್ ಆಗದೆ ಬಚಾವ್ ಆಗ್ತಾರೆ. ಈ ಬಾರಿ ಯಾರು ಮರೆಯಿಂದ ಎಲಿಮಿನೇಟ್ ಆಗಿ ಹೋಗುವಂತೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಯಾಕಂತಂದರೆ ಗಿಲ್ಲಿ ನಟ ಸೇಫ್ ಆಗಲೇಬೇಕು, ರಜತ್ ಸೇಫ್ ಆಗ್ತಾರೆ, ಧ್ರುವಂತ್ ಅವರು ಬಹುಶಃ ಸೇಫ್ ಆಗಬಹುದು, ಅಶ್ವಿನಿ ಗೌಡ, ಸೂರಜ್ ಅವರು ಎಲಿಮಿನೇಟ್ ಆಗೋದಕ್ಕೆ ಸಾಧ್ಯ ಇಲ್ಲ, ಕಾವ್ಯ ಶೈವ, ಮಾಳು ಅವರು ಸೇಫ್ ಆದರು, ಜೊತೆಗೆ ರಕ್ಷಿತಾ ಅವರು ಕೂಡ ಇದ್ದಾರೆ. ಸೊ ಯಾರು ಎಲಿಮಿನೇಟ್ ಆಗ್ತಾರೆ? ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ ಸ್ನೇಹಿತರೆ, ಇದೊಂದು ನೀವು ತಿಳ್ಕೊಳ್ಬೇಕು. ಹಾಗಾದರೆ ಎಲಿಮಿನೇಟ್ ಆಗಿಲ್ವಾ? ಖಂಡಿತ ಆಗಿದ್ದಾರೆ. ಹೌದು, ಜಿಯೋ ಹಾಟ್ಸ್ಟಾರ್ನಲ್ಲಿ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ, ಹೀಗಾಗಿ ಎಲಿಮಿನೇಷನ್ ನಡೆಯೋದಿಲ್ಲ. ಇನ್ನು ಕೇವಲ 1 ತಿಂಗಳಿದೆ, ಹೀಗಾಗಿ ಎಲಿಮಿನೇಷನ್ ನಡೀಬೇಕಿತ್ವಲ್ವಾ ಅಂತ ನೀವು ಕೇಳ್ಬೋದು. ಇದರಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ರಜತ್ ಆಗಿರ್ಬೋದು, ಚೈತ್ರಾ ಕುಂದಾಪುರ, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಮ್ಯಾಕ್ಸ್ ಮಂಜು ಅವರು ಈ ಸೀಸನ್ಗೆ ಅತಿಥಿಗಳಾಗಿ ಬಂದಿದ್ರು. ಅವರಲ್ಲಿ ಚೈತ್ರಾ ಕುಂದಾಪುರ, ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಎಂಟ್ರಿ ಆಗಿದ್ರು. ಇವರು ದೊಡ್ಡ ಮನೆಗೆ ಬಂದ ಮೇಲೆ ಅಶ್ವಿನಿ ಗೌಡ, ಧ್ರುವಂತ್ಗೆ ಸಿಕ್ಕಾಪಟ್ಟೆ ಬೇಸರ ಆಗಿತ್ತು. ನಿನ್ನೆ ಎಪಿಸೋಡಲ್ಲೂ ಕೂಡ ಇದರ ಬಗ್ಗೆ ಚರ್ಚೆಯಾಗಿತ್ತು. ಇವರು ತೀರಾ ಕಳಪೆ ಕಂಟೆಸ್ಟೆಂಟ್ಸ್, ತುಂಬ ಕೆಟ್ಟದಾಗಿ ಮಾತನಾಡ್ತಾರೆ, ಸೊ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ಮುಂದೆ ಹೇಳಿಕೊಂಡಿದ್ರು. ಕಳೆದ 1 ವಾರದಿಂದ ಚೈತ್ರಾ ಕುಂದಾಪುರ, ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಲ್ಲ, ಅತಿಥಿಗಳು, ಆದಷ್ಟು ಬೇಗ ಮನೆಯಿಂದ ಹೊರ ಹೋಗ್ತಾರೆ ಅನ್ನುವಂಥ ಸುದ್ದಿ ಕೂಡ ಇತ್ತು ಸ್ನೇಹಿತರೆ. ಹಾಗಾಗಿ ಇವರು ನಿಜಕ್ಕೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಅನ್ನುವಂಥ ಪ್ರಶ್ನೆ ಕೂಡ ಬಂದಿತ್ತು. ಆದರೆ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಯಾವಾಗ ನಡೆಯುತ್ತೋ ಓಕೆ, ಇವರು ಸ್ಪರ್ಧಿಗಳು ಅನ್ನುವಂಥದ್ದಾಗಿ ಬಂತು. ಹಾಗಾದರೆ ರಜತ್ ಅವರಾಗಿರ್ಬೋದು ಅಥವಾ ಚೈತ್ರಾ ಕುಂದಾಪುರ ಅವರು ಎಲಿಮಿನೇಟ್ ಆಗ್ತಾರಾ ಅಂತ ಕೇಳಿದ್ರೆ ಇಲ್ಲ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಸೊ ಇವತ್ತು ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ, ಆದರೆ ಇಬ್ರು ಸ್ಪರ್ಧಿಗಳು ಡೈರೆಕ್ಟ್ ಆಗಿ ಸೀಕ್ರೆಟ್ ರೂಮಿಗೆ ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ಒಂದು ಕಡೆ ನಾವು ಪ್ರೋಮೋದಲ್ಲಿ ನೋಡ್ಬೋದು, ರಜತ್ ಅವರು ಮಾತನಾಡ್ದಂಥ ಅಂದರೆ ಪಾಪದ ಕೂಡ ತುಂಬ್ತು ಅಂತಂದಾಗ ಗಿಲ್ಲಿ ಅವರು ನೇರವಾಗಿ ಅವರನ್ನು ಮಾತನಾಡಿಸ್ತಾರೆ. ಸೊ ಅವ್ರ ಮೇಲೇ ಪಾಯಿಂಟ್ ಔಟ್ ಮಾಡ್ತಾರೆ. ಸೊ ಇವರ ಪಾಪದ ಕೂಡ ತುಂಬಿದೆ, ಸೊ ಇವರು ನಮಗೆಲ್ಲ ಆಟ ಗೊತ್ತಿಲ್ಲ ಅನ್ನುವಂಥ ವಿಚಾರವಾಗಿ ಹೇಳ್ತಾರೆ ಅಂತ. ಆಗ ರಜತ್ ಅವರು ನಾನು ಆಟ ಗೊತ್ತಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದೀನಿ, ಆದರೆ ನೀನು ಆಟನೇ ಆಡಿಲ್ವಲ್ಲ ಅನ್ನುವಂಥದ್ದಾಗಿ ಹೇಳಿದಾಗ ಇವರನ್ನು ಕಳಿಸಿದೆ, ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದು ಅಂತ ರಜತ್ ಹೇಳಿದಾಗ ಗಿಲ್ಲಿ ನಟ ಕೂಡ ಹೇಳ್ತಾರೆ, ಸೊ ನಾನು ಹೋಗೋಕ್ಕಿಂತ ಮುಂಚೆ ಇವ್ರನ್ನ ನಾನು ಕಳಿಸ್ಬಿಟ್ಟೆ ಹೋಗೋದು ಅಂತ ಹೇಳ್ಕೊಂಡು ಆಗ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡುವಂಥ ಪ್ರೋಮೋವನ್ನು ನಾವು ನೋಡ್ಬೋದು. ಸೊ ಹಾಗಾದರೆ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಈಗ ಸಿಕ್ಕಿರುವಂಥ ಮಾಹಿತಿ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದೆ, ಆದರೆ ಎಲಿಮಿನೇಷನ್ ಆಗಿಲ್ಲ ಸ್ನೇಹಿತರೆ. ಡೈರೆಕ್ಟ್ ಆಗಿ ಇಬ್ರು ಸ್ಪರ್ಧಿಗಳು ಸೀಕ್ರೆಟ್ ರೂಮಿಗೆ ಹೋಗಿದ್ದಾರೆ. ಲಾಸ್ಟ್ ಸೀಸನಲ್ಲೂ ಕೂಡ ಸೀಕ್ರೆಟ್ ರೂಮ್ ಇರಲಿಲ್ಲ, ಸಾಕಷ್ಟು ಸೀಸನ್ಗಳಿಂದ ಸೀಕ್ರೆಟ್ ರೂಮ್ ಇರಲಿಲ್ಲ. ಆದರೆ ಈ ಬಾರಿಯ ಸೀಸನಲ್ಲಿ ಸೀಕ್ರೆಟ್ ರೂಮನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಸೀಕ್ರೆಟ್ ರೂಮಿಗೆ ಹೋಗಿರುವಂಥ ಸ್ಪರ್ಧಿ ಯಾರಪ್ಪ ಅಂತಂದರೆ ರಜತ್ ಅವರು. ಸೊ ರಜತ್ ಅವರು ಎಲಿಮಿನೇಟ್ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದಾರಂತೆ. ಸೊ ಡೈರೆಕ್ಟ್ ಆಗಿ ಇವರು ಸೀಕ್ರೆಟ್ ರೂಮಿಗೆ ಹೋಗ್ತಾರೆ. ಇದರಿಂದ ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಒಂದು ಕಡೆ ಇನ್ಮೇಲೆ ಅಶ್ವಿನಿ ಗೌಡ, ಧ್ರುವಂತ್ ಅವರು ಏನು ರಜತ್ ಬಗ್ಗೆ ಮಾತನಾಡ್ತಾರೆ ಅನ್ನೋದು ರಜತ್ ಗೊತ್ತಾಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ರಜತ್ ಸ್ಥಾನ ಏನು, ರಜತ್ ಯಾರಿಗಿಷ್ಟ ಇಲ್ಲ, ಇವೆಲ್ಲವನ್ನ ಕೂಡ ರಜತ್ ಅವರು ತಿಳ್ಕೊಳ್ತಾರೆ. ಸೊ ಸದ್ಯಕ್ಕೆ ಈ ವಾರ ರಜತ್ ಅವರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. ಇನ್ನೊಂದು ಯಾರು ಸ್ಪರ್ಧಿ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಹೌದು, ಚೈತ್ರಾ ಕುಂದಾಪುರ ಅಲ್ಲ ಸ್ನೇಹಿತರೆ, ಬದಲಾಗಿ ಈ ವಾರ ಸೀಕ್ರೆಟ್ ರೂಮಿಗೆ
ರಕ್ಷಿತಾ ಅವರು ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ನೇರವಾಗಿ ರಕ್ಷಿತಾ ಹಾಗೆ ರಜತ್ ಅವರು ಎಲಿಮಿನೇಟ್ ಅಂತ ಒಂದು ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ. ಮನೆಯವರು ಶಾಕ್ ಆಗ್ತಾರೆ. ಅದಾದ್ಮೇಲೆ ಅವರಿಬ್ರು ಕೂಡ ಸೀಕ್ರೆಟ್ ರೂಮಿಗೆ ಹೋಗಿದ್ದಾರೆ ಅನ್ನುವಂಥ ವಿಚಾರ ಇದೆ ಸ್ನೇಹಿತರೆ. ಬಟ್ ಇದಕ್ಕೆ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ಇವತ್ತಿನ ಎಪಿಸೋಡ್ ನಾವು ನೋಡಲೇಬೇಕು. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥ ಸುದ್ದಿ. ರಕ್ಷಿತಾ ಹಾಗೆ ರಜತ್ ಅವರು ಸೀಕ್ರೆಟ್ ರೂಮಲ್ಲಿ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವರು ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿ ಆದಾಗ ಯಾವ ರೀತಿ ಆಟ ಇರುತ್ತೆ, ಏನು ಎತ್ತ, ನಿಜಕ್ಕೂ ಕೂಡ ಇವರಿಬ್ರು ಕೂಡ ಸೀಕ್ರೆಟ್ ರೂಮಿಗೆ ಹೋದ್ರ, ಏನ್ ಟ್ವಿಸ್ಟು, ಇವೆಲ್ಲವೂ ಕೂಡ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಕ್ಷಿತಾ ರಜತ್ ಅವರು ಸೀಕ್ರೆಟ್ ರೂಮಿಗೆ ಹೋಗಿದ್ದಾರೆ ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.